ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಇನ್ ಮುಂದೆ ಅವನು ಕುಡ್ದು ಗಾಡಿ ಓಡ್ಸೋ ಹಾಗಿಲ್ಲ. ದುಡ್ಡಿದೆ ಅನ್ನೋ ದಿಮಾಕ್ನಲ್ಲಿ ಬೇರೆಯವ್ರ ಜೀವನ ಹಾಳಾಗೋ ತರ ಮಾಡಬಾರ್ದು. ಇನ್ ಮುಂದೆ ಈ ತರ ತಪ್ಪಾಗಲ್ಲ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಡಿ. ಆಮೇಲೆ ನಾನು ಕೇಸ್ ವಾಪಸ್ ತಗೋತೀನಿ. ಏನೇ ಆದ್ರೂ ನಿಮಗಿಷ್ಟೊಂದು ಈಗೋ ಇರೋದು ಒಳ್ಳೇದಲ್ಲ. ಏನು ಇಲ್ದೇರೋ ನಿನಗೆ ಇಷ್ಟು ಈಗೋ ಇದೆ ಅಂದ್ಮೇಲೆ ಇನ್ನು ನನಗೆ ಎಷ್ಟಿರ್ಬೇಡ. ಇವರು ಆಸ್ತಿ ಅಂತಸ್ತಲ್ಲಿ ನಿಮ್ಗಿಂತ ಕಡಿಮೆ ಇರ್ಬೋದು, ಆದ್ರೆ ಒಳ್ಳೇದ್ ಮಾಡ್ಬೇಕನ್ನೋ ಮನ್ಸಿದೆಯಲ್ಲ ಅದು ತುಂಬಾ ದೊಡ್ಡದು. ನಿಮ್ಮತ್ರ ಕೋಟಿ ಕೋಟಿ ಇದ್ರು ಕೊಡ್ಬೇಕನ್ನೋ ಮನ್ಸೇ ಇಲ್ವಲ್ಲ. ನೀವು ನಿಮ್ಮ ಮಗನ್ ತರನೇ ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ನನ್ನ ಗಂಡನ ಕಾಲ್ಗೆ ರಾಡ್ ಹಾಕಿ ಆಪರೇಷನ್ ಮಾಡಿದ್ದಾರೆ. ಅದು ನೋಡಿ ನಾನು ನನ್ನ ಮಗಳು ಕುಸ್ತೋಗಿದ್ದೀವಿ. ಆದ್ರೆ ನಮ್ಗೆ ಯಾವುದು ಸಂಬಂಧನೇ ಇಲ್ಲದೆ ಇರೋ ಈ ಹುಡುಗಿ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ. ಇವ್ರೆ ನಮ್ಮ ಪಾಲಿನ ದೇವ್ರು. ದೇವ್ರಂತೆ ದೇವ್ರು. ತಗೊಂಡಿರೋ ದುಡ್ಡಿಗಿಂತ ಸ್ವಲ್ಪ ಜಾಸ್ತಿನೇ ಆಕ್ಟ್ ಮಾಡ್ತಿದ್ದಾಳೆ. ನೀವ್ ಹಾಗೆಲ್ಲ ಮಾತಾಡ್ಬೇಡಿ. ಅಲ್ಲಮ್ಮ, ಇನ್ನೊಬ್ರ ಕಷ್ಟದ ಬಗ್ಗೆ ಯೋಚನೆನೇ ಇಲ್ಲದೆ